ರಾಮ ಮಂದಿರ ಸಂಭ್ರಮದ ವೇಳೆ ಅರ್ಚಕರಿಗೆ ಸಂಕಷ್ಟ ಎದುರಾಗಿದೆ. ಅರ್ಚಕರಿಗೆ ಸಂಬಳವನ್ನ ವಾಪಸ್ ನೀಡುವಂತೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಕನ್ನಡ ಪಂಡಿತ ಹಿರೇಮಗಳೂರು ಕಣ್ಣನ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು. ವಾರ್ಷಿಕ ವೆಚ್ಚವೇ ಹೆಚ್ಚುವರಿಯಾಗಿದೆ ಅಂತ ದೇವಸ್ಥಾನದ ಅರ್ಚಕರಿಗೆ ನೀಡ್ತಾ ಇದ್ದಂತ ಸಂಬಳವನ್ನ ರಾಜ್ಯ ಸರ್ಕಾರ ವಾಪಸ್ ಕೇಳಿದೆ. ಕನ್ನಡ ಪಂಡಿತ ಹಾಗೆ ಸಾಹಿತಿ ಅಂತಾನೆ ಖ್ಯಾತಿ ಪಡೆದಿರುವ ಹಿರೇಮಗಳೂರು ಕಣ್ಣನ್ ಅವರಿಗೆ ವೇತನವನ್ನ ತಡೆ ಹಿಡಿದು ಚಿಕ್ಕಮಗಳೂರು ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿದೆ. ದೇಗುಲದ ಆದಾಯ ಕಡಿಮೆ ಇದ್ದು ಸಂಬಳ ಹೆಚ್ಚು ನೀಡಲಾಗಿದೆ. 4,500 ರೂಪಾಯಿಯಂತೆ 10 ವರ್ಷದ ಹಣವನ್ನ ವಾಪಸ್ ನೀಡಬೇಕು ಅಂತ ನೋಟಿಸ್ ನೀಡಲಾಗಿದೆ. 10 ವರ್ಷದ ಸಂಬಳವನ್ನ ವಾಪಸ್ ನೀಡಬೇಕು ಅಂತ ಚಿಕ್ಕಮಗಳೂರು ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಒಟ್ಟು 4,74,000 ರೂಪಾಯಿಯನ್ನ ವಾಪಸ್ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದಾರೆ ಹಿರೇಮಗಳೂರು ಕಣ್ಣನ್ ಅವರು. ಚಿಕ್ಕಮಗಳೂರು ಹೊರವಲಯದ ಕಲ್ಯಾಣ ಕೋದಂಡರಾಮ ದೇಗುಲದಲ್ಲಿ ಅವರು ಪಂಡಿತರಾಗಿದ್ದಾರೆ. ವೇತನವನ್ನ ತಡೆ ಹಿಡಿದು ಸರ್ಕಾರ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಹಿರೇಮಗಳೂರು ಕಣ್ಣನ್ ಅವರು. ಕೋದಂಡ ರಾಮಚಂದ್ರ ದೇಗುಲದ ಅರ್ಚಕರಾಗಿದ್ದಾರೆ ಇವರು. ದೇವಾಲಯದ ಆದಾಯ ಕಡಿಮೆ ಇದ್ದು ಸಂಬಳ ಹೆಚ್ಚುವರಿಯಾಗಿ ಪಾವತಿಯಾಗಿದೆ. ಹಾಗಾಗಿ 4,500 ರೂಪಾಯಿಯಂತೆ 10 ವರ್ಷದ 4,74,000 ರೂಪಾಯಿ ಹಣವನ್ನ ವಾಪಸ್ ನೀಡಬೇಕು ಅಂತ ನೋಟಿಸ್ ನೀಡಿದೆ. ಇನ್ನು ಕಣ್ಣನ್ ಅವರ ಖಾತೆಗೆ ಪ್ರತಿ ತಿಂಗಳು 7,500 ರೂಪಾಯಿ ಸಂಬಳ ಜಮೆ ಆಗುತ್ತೆ. 7,500 ರೂಪಾಯಿ ನೀಡಿದಂತ ಸಂಬಳದಲ್ಲಿ 4,500 ರೂಪಾಯಿಯನ್ನ ವಾಪಸ್ ನೀಡಬೇಕು ಅಂತ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ದೇಗುಲದ ವಾರ್ಷಿಕ ಆದಾಯ 9,34,000 ರೂಪಾಯಿ ಇದೆ. ದೇವಸ್ಥಾನದ ವಾರ್ಷಿಕ ವೆಚ್ಚ 12 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದೆ. ದೇವಾಲಯದ ಆದಾಯ ಕಡಿಮೆ ಇದೆ. ಸಂಬಳವನ್ನ ವಾಪಸ್ ನೀಡಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿದೆ. ಸರ್ಕಾರ ನೀಡಿದ ಸಂಬಳವನ್ನ ವಾಪಸ್ ನೀಡುವುದಕ್ಕೆ ಕಣ್ಣನ್ ಅವರಿಗೆ ಸೂಚನೆ ನೀಡಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿಯಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸಮಂತ್ರಿಂದ ಈ ನೋಟಿಸ್ ಜಾರಿಯಾಗಿದೆ. ಕನ್ನಡ ಪಂಡಿತ ಹಾಗೆ ಸಾಹಿತಿ ಅಂತಾನೆ ಹಿರೇಮಗಳೂರು ಕಣ್ಣನ್ ಅವರು ಖ್ಯಾತಿ ಪಡೆದಿದ್ದಾರೆ. ಸುಮಾರು 50 ವರ್ಷಗಳಿಂದ ದೇಗುಲದ ಅರ್ಚಕರಾಗಿರೋ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೀಗ ನೋಟಿಸ್ ಅನ್ನ ನೀಡಿದೆ. ಹಾಗಾಗಿ ಒಂದ್ ಕಡೆ ಹಿರೇಮಗಳೂರು ಕಣ್ಣನ್ ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಪತ್ರ ಕೊಡ್ತಿಲ್ಲ ಮಾಮ ಕೊಡಿ ಅಂತ ವಿಷಯ ಅದೆಲ್ಲ ನಾನು ಅದೊಂದು ಸತಿ ಕಟ್ಕೊಂಡು ಅರ್ಚಕರಿಗೆ 4,70,000 ಕಟ್ಟಿ ಅಂತ ಹೇಳಿದ್ದಾರೆ. ಇದನ್ನ ಭಕ್ತಾದಿಗಳೇ ಗಮನಿಸಬೇಕು, ಆಯ್ತಾ. ಅರ್ಚಕರ ಪರಿಸ್ಥಿತಿಯನ್ನು ತಿಳಿಯಬೇಕು. ದೇವಸ್ಥಾನಗಳನ್ನು ಸಂರಕ್ಷಿಸಿಕೊಳ್ಳುವ ಬಗ್ಗೆ ನಾವು ಜನತೆ ಇದರ ಬಗ್ಗೆ ತೀರ್ಮಾನ ಮಾಡಬೇಕು. ನಾನೇನು ಪತ್ರ ಕೊಟ್ಟಿಲ್ಲ ಮಾಮ ಕೊಡಿ. ಇದು ಹಿರೇಮಗಳೂರು ಕಣ್ಣನ್ ಅವರಿಗೆ ಸರ್ಕಾರ ಕೊಟ್ಟಿರುವಂತಹ ನೋಟಿಸ್. ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಈ ರೀತಿಯ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಏನು ಖರ್ಚು ಜಾಸ್ತಿ ಇದೆ, ಅದಕ್ಕಿಂತ ಹೆಚ್ಚಿನದ ಸಂಬಳವನ್ನ ಅರ್ಚಕರು ಪಡಿತಾ ಇದ್ದಾರೆ. ಹಾಗಾಗಿ 4,000 ರೂಪಾಯಿಯಂತೆ 10 ವರ್ಷದ 4,74,000 ರೂಪಾಯಿ ಹಣವನ್ನ ವಾಪಸ್ ನೀಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಕಣ್ಣನ್ ಅವರ ಖಾತೆಗೆ ಪ್ರತಿ ತಿಂಗಳು 7,500 ರೂಪಾಯಿ ಸಂಬಳ ಜಮೆ ಆಗ್ತಾ ಇತ್ತು. 7,500 ರೂಪಾಯಿಯನ್ನ ನೀಡಿದ ಸಂಬಳದಲ್ಲಿ 4,500 ರೂಪಾಯಿಯಂತೆ 10 ವರ್ಷದ ಹಣವನ್ನ ವಾಪಸ್ ನೀಡಬೇಕು ಅಂತ ಸದ್ಯ ಪ್ರತಿ ತಿಂಗಳು ಬರ್ತಾ ಇದ್ದಂತಹ ಸಂಬಳವನ್ನ ತಡೆ ಹಿಡಿಯಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಅವರು ನೋಟಿಸ್ ಅನ್ನ ಈಗ ಜಾರಿ ಮಾಡಿದ್ದಾರೆ. ಕನ್ನಡ ಪಂಡಿತ ಸಾಹಿತಿ ಅಂತಾನೆ ಹಿರೇಮಗಳೂರು ಕಣ್ಣನ್ ಅವರು ಖ್ಯಾತಿಗೊಂಡಿದ್ದಾರೆ. ಇನ್ನು ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಈ ಹಿಂದೆಯೂ ಕೂಡ ಹಲವು ಬಾರಿ ಅವರು ಭೇಟಿಯಾಗಿ ತಮಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಸರ್ಕಾರ ಈ ರೀತಿಯ ಒಂದು ನೋಟಿಸ್ ಅನ್ನ ನೀಡಿದೆ. ಇದಕ್ಕೆ ಯಾವ ರೀತಿ ಸರ್ಕಾರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿದೆ.
ಹಿರೇಮಗಳೂರು ಕಣ್ಣನವರು ಕೇವಲ ನನಗೋಸ್ಕರ ಅಲ್ಲ, ಈಗ ದೇವಾಲಯದಲ್ಲಿ ಸಾಕಷ್ಟು ಜನ ಅರ್ಚಕರಿದ್ದಾರೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯದಲ್ಲಿ ಅರ್ಚಕರಿಗೆ ಕಡಿಮೆ ಸಂಬಳ ಇದೆ. ಅವರ ಕುಟುಂಬವನ್ನು ಕೂಡ ನೋಡ್ಕೋಬೇಕಾಗಿದೆ. ಭಕ್ತರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು, ಭಕ್ತರಿಗೆ ಇದರ ಬಗ್ಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನೋಟಿಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸರ್ಕಾರದ ಸೂಚನೆಗೆ ಜಿಲ್ಲಾಡಳಿತ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಾರ್ಷಿಕ ಆದಾಯಕ್ಕಿಂತ ವಾರ್ಷಿಕ ವೆಚ್ಚವೇ ಹೆಚ್ಚುವರಿ ಆಗಿರೋದ್ರಿಂದ ದೇವಸ್ಥಾನದ ಅರ್ಚಕರಿಗೆ ನೀಡ್ತಾ ಇದ್ದಂಥ ಸಂಬಳವನ್ನು ಈಗ ವಾಪಸ್ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇಂಥದ್ದೊಂದೀಗ ನೋಟಿಸ್ ಅನ್ನ ನೀಡಿದೆ. ಸಹಜವಾಗಿ ಇದು ಪಂಡಿತ ಹಿರೇಮಗಳೂರು ಕಣ್ಣನವರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಅವರು ಮತ್ತೊಮ್ಮೆ ಸರ್ಕಾರವನ್ನ ಮನವಿ ಕೂಡ ಮಾಡ್ಕೋಬಹುದಾಗಿದೆ. ಈಗಾಗಲೇ ಅವರಿಗೆ ನೀಡ್ತಾ ಇರುವಂಥ 7,500 ರೂಪಾಯಿ ಸಂಬಳ ಏನಿದೆ ಅದರಲ್ಲಿ 4,500 ರೂಪಾಯಿಯಂತೆ 10 ವರ್ಷದ ಸಂಬಳವನ್ನು ವಾಪಸ್ ನೀಡಬೇಕು. 10 ವರ್ಷ ಅಂತ ಹೇಳಿದರೆ ಸುಮಾರು 4,74,000 ರೂಪಾಯಿ ಆಗುತ್ತೆ. ಅದನ್ನು ವಾಪಸ್ ನೀಡಬೇಕು ಅಂತ ನೋಟಿಸನ್ನು ನೀಡಲಾಗಿದೆ. ಈಗ ಸಹಜವಾಗಿ ಹಿರೇಮಗಳೂರು ಕಣ್ಣನವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಹಲವು ಬಾರಿ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸ್ವತಃ ರಾಮಲಿಂಗಾರೆಡ್ಡಿ ಅವರ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಿರುವುದನ್ನು ಗಮನಿಸಬಹುದು. ಈಗ ಸಚಿವರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಗಮನಿಸಬಹುದು. ಈಗ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡ ಪಂಡಿತರಾಗಿರುವಂತಹ ಹಿರೇಮಗಳೂರು ಕಣ್ಣನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈಗ ನಿಮಗೆ ನೋಟಿಸ್ ಬಂದಿದೆ. ನೋಟಿಸ್ನಲ್ಲಿ ಇರುವಂತಹ ಅಂಶಗಳನ್ನ ಕೂಡ ನೀವು ಹೇಳಿದಿರಿ. ಸರ್ಕಾರದ ಗಮನಕ್ಕೆ ನೀವು ತಂದ್ರ? ಹೌದು, ಬಂತು. ಇದೀಗ ತಾನೇ ಮಾನ್ಯ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಇದನ್ನ ಅಹವಾಲನ್ನ ಗಮನಿಸಿ ಅವರು ಅದಕ್ಕೆ ಸಂಬಂಧಿಸಿದ ಹಾಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಕೇವಲ ಅರ್ಚಕರ ಪ್ರಶ್ನೆ ಅಲ್ಲ, ಇಡೀ ದೇವಾಲಯಗಳನ್ನು ಉಳಿಸಿಕೊಳ್ಳುವ, ಬಳಸಿಕೊಳ್ಳುವ ಅಸ್ತಿತ್ವದ ಪ್ರಶ್ನೆ. ಅದರಿಂದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ನಿಮಗೆ ಹಿಂತಿರುಗಿಸಿ ಪಾವತಿ ಮಾಡಿ ಹಿಂತಿರುಗಿಸಿ ಅಂತ ಕೊಟ್ಟಿರ್ತಕ್ಕಂತ 4,70,000 ರೂಪಾಯಿ ಸಂಬಳದ ಬಗ್ಗೆ ಅದು ಪಕ್ಕಕ್ಕಿಡಿ. ನಾನು ಅವರಿಗೆ ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅದಕ್ಕೆ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತೀನಿ. ಆದ್ರೆ ಅರ್ಚಕರ ಮತ್ತು ದೇವಸ್ಥಾನದ ಮುಂದಿನ ಅಭ್ಯುದಯದ ಬಗ್ಗೆ ನಾನು ಕೂಡ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಬಳಿ ಮಾತಾಡಿದ್ದೀನಿ. ಅವರು ನನಗೆ ಹಂಪೆ ಒಳಗೆ ಭೇಟಿಯಾಗಿದ್ದಾಗ ಬಹಳ ಸಂತೋಷದಿಂದ ಕನ್ನಡದ ಮೇಲಿನ ಅವರ ನೈಜ ಅಭಿಮಾನದಿಂದ ನನ್ನನ್ನು ಕೂಡ ಕನ್ನಡ ಅರ್ಚಕ ಅಂತೇಳಿ ಮಾತನಾಡಿಸಿ ಅವ್ರು ಕೈಗೊಂಡಿರ್ತಕ್ಕಂಥ ಮುಂದಿನ ಆಲೋಚನೆಗಳ ಬಗ್ಗೆಯೂ ಕೂಡ ನನಗೆ ತಿಳಿಸಿದ್ರು. ಆ ನಂತರಕ್ಕೆ ಬಂದ ಈ ನೋಟಿಸ್ ಆದ್ರಿಂದ ಇವತ್ತು ಅವರಿಗೂ ಗಮನಕ್ಕೂ ಬಂತು. ಅದರ ಬಗ್ಗೆ ನಾನು ಕ್ರಮವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ತನ್ಮೂಲಕ ಅರ್ಚಕರಿಗೆ ಈ ತರದ ಪರಿಸ್ಥಿತಿಗಳು ಬಾರದ ಹಾಗೆ ಮುಂದಿನ ಕ್ರಮ ಏನ್ ತೆಗೆದುಕೊಳ್ಬೇಕು ಅನ್ನೋದಕ್ಕಾಗಿ ನಾನು ಸಮಾಲೋಚಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟರಲ್ಲ, ಅದು ಸಂತೋಷದ ವಿಚಾರ, ಒಂದು ಸಮಾಧಾನದ ವಿಚಾರ. ಅದು ಚಾಲ್ತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗುರುಗಳೇ, ಈಗ ಒಂದು ಪ್ರಶ್ನೆ ಮೂಡುತ್ತೆ. 10 ವರ್ಷದ ಸಂಬಳವನ್ನ ಈಗ ಕೊಡಿ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಅದರ ಬಗ್ಗೆ ಅವರಿಗೆ ಗಮನ ಇರ್ಲಿಲ್ವಾ? ಈ ನೋಟಿಸ್ ಪ್ರಮುಖವಾಗಿ ಯಾವ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಗುರುಗಳೇ? ಹೌದು, 2012ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೆ ನಿಮಗೆ ಕೊಟ್ಟಿರುವ 7,500 ರೂಪಾಯಿ ಕೊಡ್ತಾ ಇದ್ದಂತಹ ಈ ತಸ್ತೀಕು ಮತ್ತು ಸಂಬಳದ ಒಳಗೆ ಇದೀಗ ಲೆಕ್ಕಪತ್ರ ಪರಿಶೋಧನೆ ಮಾಡಿದಾಗ ಆ ದೇವಸ್ಥಾನಕ್ಕೆ ಆದಾಯವಿಲ್ಲದಲೇ ಇರುವುದರಿಂದ ಕೊಡಕ್ ಬರಲ್ಲ, ಅದು ಹೆಚ್ಚುವರಿಯಾಗಿ ಪಾವತಿಸ್ಬಿಟ್ಟಿದ್ದೇವೆ. ಹಾಗಾಗಿ ಹೆಚ್ಚುವರಿ ಪಾವತಿಯ ಹಣವನ್ನ ನೀವು ಹಿಂತಿರುಗಿಸಬೇಕು ಅಂದಾಗ ನೀವು ನಗೋದಿರ್ಲಿ, ನಾನೇ ಪೂಜಾರಿಯಾಗಿ ನಕ್ಕಿದ್ದುಂಟು. ಕೊಟ್ಟಿರ್ತಕ್ಕಂಥ ಸಂಬಳವನ್ನು ಹಿಂತಿರುಗಿ ವಾಪಸ್ ಕೇಳ್ತಿರಿದ್ರೆ ಅರ್ಚಕ ಸತ್ತೇ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಮತ್ತೆ ಪಡಿವಳಿಕೆ ಇರ್ತಕ್ಕಂಥ ಅರ್ಚಕರುಗಳು ಪಾಪ ಗತಿಯಲ್ಲಿ ಅವರ ಗಂಡ ಹೆಂಡತಿಯ ಮುಂದೆ ಸಾಮರಸ್ಯವೇನು? ನಾಳೆ ಅರ್ಚಕ ಎಲ್ಲಾದ್ರೂ ಕೆರೆಯೋ ಬಾವಿಯೋ ಮತ್ತೊಂದು ಹುಡ್ಕೊಂಡು ಹೊರಟ ಅಂತಂದ್ರೆ ಆ ಊರಿನ ಆ ಗ್ರಾಮೀಣ ಸಂಸ್ಕೃತಿಯ ಆ ಒಂದು ಉಡುವಿಕೆಯ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯ ನಾಳೆ ಭವಿಷ್ಯ ಇದು. ಅದು ಯಾಕೆ ಈ ಸಂದರ್ಭದಲ್ಲಿ ಅದನ್ನ ಮಾಧ್ಯಮಗಳ ಮೂಲಕ ಪ್ರಕಟಿಸಿದ್ದೀನಿ ಅಂದ್ರೆ, ಒಂದು ದೇವಾಲಯದ ಮಹತ್ವವನ್ನ ಇಡೀ ಜಗತ್ತು ಭಾರತೀಯತ್ವದ ಮೂಲಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತಕ್ಕಂಥದ್ದಕ್ಕೆ ತೋರಿಸಿರ್ತಕ್ಕಂತ ಒಂದು ಆ ಶ್ರದ್ಧೆ, ಆ ಭಕ್ತಿ, ಆ ಒಂದು ಅದರ ಮೇಲೆ ನಂಬಿಕೆ, ಇಂತಹ ಅರಿಯದಲೇ ಇರ್ತಕ್ಕಂತಹ ಒಂದು ಕುರುಡುತನದ ನೋಟಿಸ್ಗಳ ಮೂಲಕ ಆ ಒಂದು ನಂಬಿಕೆಯ ಬೇರನ್ನ ಸಡಿಲಗೊಳಿಸ್ತಕ್ಕಂಥ ಇನ್ನೊಂದು ಪ್ರಯತ್ನ ಯಾವುದೇ ಸರ್ಕಾರ ಮಾಡಬಾರದು. ಅದು ಜನಗಳಿಗೆ ಗಮನಕ್ಕೆ ಬರಲಿ ಅಂತ ಹೇಳಿ ಈಗ ಅದು ಸುದ್ದಿ ಆಗ್ತಿದೆ. ಎಲ್ಲರ ಮನಸ್ಸು ಶುದ್ಧಿ ಆಗುವ ಹಾಗೆ
ಅದರಲ್ಲಿಯೂ ಸಚಿವರಾಗಿರ್ತಕ್ಕಂಥ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ತಗೊಂಡಿರುವ ಕೆಲವು ಯೋಜನೆಗಳು ಬಹಳ ಸಂತೋಷ ಇದೆ. ಅದು ನಿಮ್ಮ ಮಾಧ್ಯಮದ ಮೂಲಕ ಅವರು ಮುಖಾಮುಖಿಯಾಗಿಸಿಕೊಂಡು ಅದರ ಆ ಒಂದು ವಿಚಾರವನ್ನು ಮುಂದೆ ಕೇಳುವಂತಾಗಲಿ. ನಮ್ಮ ಜನತೆಗೂ ಕೂಡ ದೇವಾಲಯ ಅಂತಕ್ಕಂಥದ್ದು ಸಾರ್ವಜನಿಕರ ಸ್ವತ್ತು, ಇದನ್ನ ನಾವು ರಕ್ಷಿಸಿಕೊಳ್ಬೇಕು ಅಂತಕ್ಕಂಥ ಜಾಗೃತತನ ಬರಲಿ ಎನ್ನುವುದಕ್ಕೆ ನೀವು ಮಾಧ್ಯಮದವರು ನನ್ನನ್ನ ಸಂಪರ್ಕಿಸಿ ಈ ತಿಳುವಳಿಕೆಯ ಪತ್ರದ ಬಗ್ಗೆ ಇಷ್ಟು ಗಮನ ಹರಿಸಿದ್ದಕ್ಕಾಗಿ ನಿಮ್ಮ ಈ ಒಂದು ವಿಸ್ತಾರವಾದ ಈ ಒಂದು ಆಲೋಚನೆಯ ಬುದ್ಧಿಗೆ ನಾನು ಕೈ ಮುಗಿದಿದ್ದೇನೆ. ಖಂಡಿತ. ಈಗ ಗುರುಗಳೇ, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತನಾಡಿದ್ರಿ ಅಂತ ಹೇಳಿದ್ರಿ, ಅವರು ತಡೆ ಹಿಡಿದಿದ್ದೀನಿ ಅಂತ ಹೇಳಿದಾರಾ ಅಥವಾ ಮುಖಾಮುಖಿಯಾಗಿ ಮತ್ತೊಮ್ಮೆ ಭೇಟಿಯಾಗೋಕೆ ಹೋಗ್ತಾ ಇದ್ದೀರಾ, ಹೇಗೆ? ಇಲ್ಲ, ಅವರು ಒಂದು ನೇರವಾದ ಒಂದು ಮಾತನ್ನೇ ಹೇಳಿದ್ರು. ನೀವು ಇದ್ರ ಬಗ್ಗೆ ನಿಮ್ ಕಾರ್ಯ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಆ ನೋಟಿಸ್ ಬಗ್ಗೆ ಎಲ್ಲ ನಾನು ನೋಡ್ತೀನಿ, ಆಯ್ತಾ? ನಿಮ್ಮ ಕಾರ್ಯದಲ್ಲಿ ನಿರತರಾಗಿ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವವಿದೆ. ಮತ್ತೆ ಕನ್ನಡ ನಾಡಿನ ಜನತೆಗೂ ಕೂಡ ನೀವು ಎಷ್ಟು ಹತ್ತಿರದಲ್ಲಿ ಕನ್ನಡದ ಬಗ್ಗೆ ಏನ್ ಕೈಂಕರ್ಯ ಮಾಡ್ತಿದ್ದೀರಾ ಅಂತ ಗೊತ್ತಿದೆ. ನಿಮ್ಮ ಕಾರ್ಯ ಮುಂದೆ ಸಾಗಲಿ, ನಾನು ಸದಾ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಾರೆ ಅವರು. ಓಕೆ. ಈಗ ವಾರ್ಷಿಕ ಆದಾಯಕ್ಕಿಂತ ವಾರ್ಷಿಕ ವೆಚ್ಚವೇ ಈಗ ಹೆಚ್ಚುವರಿ ಆಗಿದೆ ಅಂತ ಹೇಳಿ ನಿಮಗೆ ನೋಟಿಸ್ ಬಂದಿರುವಂತದ್ದು. ಈಗ ದೇವಾಲಯದ ಈ ವೆಚ್ಚವನ್ನ ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಗಳು ಆಗಬೇಕು ಗುರುಗಳೇ? ಹೌದು, ಯಾಕೆಂದ್ರೆ ಯಾವ ರೀತಿ ಆಗ್ಬೇಕು ಹೇಳಿ, ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ ಬಹಳ ಹತ್ರಕ್ಕೆ ಬರಬೇಕು, ಕನ್ನಡ ಸಂಸ್ಕೃತಿ ಇಲಾಖೆಗಳು ಇದಕ್ಕೆ ಹತ್ರ ಬರಬೇಕು, ಮುಜರಾಯಿ ಇಲಾಖೆಗಳು ಇದಕ್ಕೆ ಹತ್ರಕ್ಕೆ ಸೇರ್ಕೊಳ್ಬೇಕು. ಒಂದು ಪ್ರಾಚೀನ ದೇವಾಲಯಗಳ ಶಿಲ್ಪಕಲಾ ಸೌಂದರ್ಯವನ್ನ ವೀಕ್ಷಿಸುವ ಹಾಗೆ ಬರ್ತಕ್ಕಂತಹ ಆ ಒಂದು ಪ್ರವಾಸಿಗಳಿಗೆ ಮೂಲ ಸೌಕರ್ಯಗಳೇನು, ಕೊಟ್ಟಿರೋ 3,500 ರೂಪಾಯಿ ಸಂಬಳನೇ 10 ವರ್ಷ ಆದ್ಮೇಲೆ ವಾಪಸ್ ಕೊಡು ಅಂತ ಕೇಳ್ತಕ್ಕಂತಹ ಈ ಒಂದು ಯೋಜನೆಯಲ್ಲಿ ಆ ದೇವಾಲಯಗಳ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.